ಜಗನ ಸಾರ್ ಅಂತ ಫೋಟೋ ಅಪ್ಪಚ್ಚಿ ಮಾತಾಡಿ ಈಶ್ವರನ ಪರಮ ಭಕ್ತರಾಗಿರ್ತಕ್ಕಂಥ ರಾವಣಾಸುರ ಒಬ್ಬ ಅಖಂಡ ಶಕ್ತಿವಂತ ಭಕ್ತವಂತ ಅಪಾರ ಭಕ್ತಿ ಶಕ್ತಿ ಹೊಂದಿರತಕ್ಕಂಥ ರಾವಣಾಸುರನ ಒಂದು ಉತ್ಸವ ಕಾರ್ಯಕ್ರಮವನ್ನ ಈ ದಿನ ಮುಳಬಾಗಿಲಿನಲ್ಲಿ
ತುಂಬಾ ವೈಭವವಾಗಿ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಸಮಸ್ತ ಈ ತಾಲೂಕು ಎಲ್ಲ ಭಾಗಗಳಿಂದ ಆಗಮಿಸಿರ್ತಕ್ಕಂಥ ಅನೇಕ ಪೂಜ್ಯರು, ಹಿರಿಯರು, ಗುರು ಹಿರಿಯರು, ಅನೇಕ ತಾಯಂದಿರು, ಮಕ್ಕಳು, ಯುವಕರು ಮತ್ತು ಎಲ್ಲ ಹಿಂದೂ ಮತ ಬಾಂಧವರು, ಎಲ್ಲ ಧರ್ಮದವರು ಈ ಕಾರ್ಯಕ್ರಮವನ್ನ ಪ್ರೋತ್ಸಾಹ ನೀಡುವಂತ ಒಂದು ಕಾರ್ಯಕ್ರಮ ಇದು. ನಮ್ಮ ಪರಂಪರೆಯಲ್ಲಿ ಇದನ್ನು ಮುಂದುವರಿಸಿಕೊಂಡು ಬರ್ತಾ ಇರತಕ್ಕಂಥದ್ದು. ಅನೇಕ ಶತಮಾನಗಳು, ಸಹಸ್ರ ವರ್ಷಗಳ ಒಂದು ಭವ್ಯ ಕಾರ್ಯಕ್ರಮ ಇದಾಗಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಸಮಸ್ತ ತಾಲೂಕಿನ ಎಲ್ಲ ಭಾಗಗಳಿಂದ ಅನೇಕ ಭಕ್ತರು ಮತ್ತು ಯುವಕರು, ತಾಯಂದಿರು, ಮಕ್ಕಳು ಎಲ್ಲರೂ ಕೂಡ ಆಗಮಿಸಿ ಈ ಒಂದು ರಾವಣಾಸುರ ಉತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲರೂ ಕೂಡ ಸಂಪೂರ್ಣವಾಗಿ, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ್ದೀರಿ. ವಿಶೇಷವಾಗಿ ನಮ್ಮ ಮುಳುಬಾಗಿಲಿನ ಕೇಂದ್ರ ಭಾಗದಲ್ಲಿ ಇಂಥ ವಸ್ತುಗಳು ಸುಮಾರು 1000 ಅಂದಾಜಲ್ಲಿ ತುಂಬಾ ಸುಪ್ರಸಿದ್ಧವಾಗಿರ್ತಕ್ಕಂಥ ರಾವಣಾಸುರ ಮಹೋತ್ಸವ ಕಾರ್ಯಕ್ರಮ ಈ ದಿನ ನಾವೆಲ್ಲರೂ ಕೂಡ ನೋಡಿ ಕಣ್ಣು ತುಂಬಿಸ್ಕೊಳ್ತಾ ಇದ್ದೀವಿ. ಭುವನ ಬ್ರಹ್ಮಾಂಡದ ಮೇಲೆ ಆ ಮಹಾವಿಷ್ಣುವಿನ ಅವತಾರಗಳ ಅಪ್ಪಣೆಯನ್ನು ಪಡೆದುಕೊಂಡು ರಾವಣೇಶ್ವರನಾಗಿ ಭುವನ ಬ್ರಹ್ಮಾಂಡದ ಮೇಲೆ ನಡೆದಂತಹ ಅಪ್ಪಣೆ ರುದ್ರ, ಉಳಿಯುವವರು ಹುಲಿಯಲ್ಲಿ ಬಿಡು, ಉಳಿಯುವವರು ಹುಲಿಯಲ್ಲಿ ಬಿಡು, ಕುದಿಯುವವರು ಕುದಿಯಲ್ಲಿ ಬಿಡು, ನಿನ್ನ ಬಾಳಿಗೆ ನೀರು. ಉಳಿಯುವವರು ಬೂದಿಯಾಗಿ ಹೋಗುತ್ತಾರೆ, ಕುದಿಯುವವರು ಹಾವಿಯಾಗಿ ಹೋಗುತ್ತಾರೆ. ವರ್ಷಗಳಿಂದ ನಡ್ಕೊಂಡು ಬರ್ತಾ ಇತ್ತು. ಆದ್ರೆ ಕೂಡ ಮಧ್ಯದಲ್ಲಿ ಸ್ವಲ್ಪ ಕಾರಣಾಂತರಗಳಿಂದ ನಮಗೆ ಅಡಚಣೆ ಆಗಿತ್ತು. ಅದರಿಂದ ಕೂಡ ಈ ವರ್ಷ ಪ್ರಾರಂಭ ಮಾಡಿದ್ದೀವಿ. ಮುಂದಿನ ವರ್ಷಗಳಲ್ಲಿ ಕೂಡ ಇದೇ ರೀತಿಯಿಂದ ಅತಿ ವೈಭವದಿಂದ ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಕಾರ್ಯಕ್ರಮ, ಸಣ್ಣದಾಗಿ ಒಂದು ಕಾರ್ಯಕ್ರಮ ಇಟ್ಕೊಂಡ್ವು. ಈ ಕಾರ್ಯಕ್ರಮಕ್ಕೆ ನಮಗೆ ವೀರಗಾಸೆಗೆ ನಮಗೆ ಅನುಕೂಲ ಮಾಡಿಕೊಟ್ಟಂತ ನಮ್ಮ ಮೇಸ್ತ್ರಿ ಜಯರಾಮ್ ಅವರ ಮಕ್ಕಳಾದ ವೆಂಕಟೇಶ್ ಬಾಬು ಮತ್ತು ಪ್ರಭಾಕರ್ ಅವರು ನಮಗೆ ವೀರಗಾಸೆಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ವೇದಿಕೆಗೆ ಮತ್ತು ಕಲಾವಿದರಿಗೆ ನಮ್ಮ ಡಾಕ್ಟರ್ ದೊಡ್ಡಬಳ್ಳೇಗೌಡರು, ಆಮೇಲೆ ML ವೆಂಕಟೇಶ್ ಅವರು, ಅದಾದ್ಮೇಲೆ ನಮಗೆ ಎಂ ಜಗ್ಗಪ್ಪ ಅವರು ನಮ್ಮ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಅವರಿಗೆಲ್ಲ ಕೂಡ ನಾವು ಈ ನಮ್ಮ ದೇವರ ಪ್ರಾರ್ಥನೆ ಆಶೀರ್ವಾದ ಅವ್ರಿಗೆ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಆಶೀರ್ವಾದದಿಂದ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಅದೇ ರೀತಿ ನಮಗೆ ಇನ್ನ ಈ ವೇದಿಕೆಗೆ ಈ ನಮ್ಗೆ ಪೆಂಡಾಲ್ ಹಾಕೊಡೋದಕ್ಕೂ ಇದಕ್ಕೆಲ್ಲ ಕೂಡ ನಮ್ಗೆ ಟೇಜ್ ಹಾಕೋದಕ್ಕೆ ನಮ್ಗೆಲ್ಲ ಸಹಕಾರ ಮಾಡಿದ್ದಾರೆ. ಅವರು ಕೂಡ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ನಾನು. ಇವಾಗ ಮುಖ್ಯವಾಗಿ ನಮ್ಮ ಗ್ರಾಮಾಂತರದ ಮಹಿಳಾ ತಾಯಂದಿರು ಬಂದಿದ್ದಾರೆ, ಭರತನಾಟ್ಯದವರು. ಆ ತಾಯಂದಿರಿಗೆ ನಮ್ಮ ಒಂದು ಸಣ್ಣದಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ವೀರ ವಯಸ್ಸಿನಿಂದ ರುದ್ರೇಶ್ ಅವರು ಬಂದಿದ್ದಾರೆ. ಅವ್ರ ತಂಡದವರು ಕೂಡ ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮದ ಇಟ್ಕೊಂಡು ನಾವು ಅವ್ರಿಗೂ ಸನ್ಮಾನ ಮಾಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಕೂಡ ನಮ್ಗೆ ಇದೇ ರೀತಿ ಅವ್ರ ಕಾರ್ಯಕ್ರಮ ನಡೆಸ್ಕೊಡ್ಬೇಕು. ನಾವು ಕೂಡ ಅವ್ರನ್ನೇ ಇಟ್ಕೊಂಡು ನಾವು ಕಾರ್ಯಕ್ರಮ ನಡೆಸೋಣ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ. ಕಾರ್ಯಕ್ರಮ ನಡೆಸ್ಕೊಳ್ಳೋದಕ್ಕೆ ವಕೀಲರಾದ ಜಯೇಶ್ ಅವರು ಕೂಡ ನಮಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ನನಗೆ ನಾನು ಈ ಕಾರ್ಯಕ್ರಮ ಮಾಡಬೇಕಂತ ಹೇಳ್ಬಿಟ್ಟು 2 ದಿವಸದಲ್ಲಿ ನಾವು ಚಿಂತನೆ ಮಾಡಿದ್ವಿ. ಆ ಚಿಂತನೆಗೆ ನಮಗೆಲ್ಲ ಸಹಕಾರ ಕೊಡೋದಕ್ಕೆ ಅವರು ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀವಿ.
ಕೂಡ ನಾನು ಅವ್ರಿಗೆಲ್ರಿಗೂ ಹೆಚ್ಚಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ತಾವೆಲ್ಲರಿಗೂ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ. ಇದು ಶ್ರಾವಣ ಮಹೋತ್ಸವ ಕೋಲಾರ ಜಿಲ್ಲೆಯಲ್ಲಿ ಮೂರು ಕಡೆಯೂ ಅದ್ಭುತವಾಗಿ ನಡೆಯುತ್ತೆ. ಒಂದು ನಮ್ಮ ಬಾಗಿಲು ಮೊದಲನೇ ಸ್ಥಾನ, ಎರಡನೇದು ಕೋಲಾರ ತಾಲೂಕು ಚಿಂತಾಮಣಿ, ಮೂರನೇದು ಕೋಲಾರ ತಾಲೂಕು ಒಕ್ಕಲೇರಿ. ಈ ಮೂರು ಕಡೆ ಅತಿ ವಿಜೃಂಭಣೆಯಾಗಿ ರಾವಣ ವಾಹನಗಳು ನಡೆಯುತ್ತೆ. ಇಲ್ಲಿ ಅದು ಅನಾದಿ ಕಾಲದಿಂದ ಬಂದಿದೆ. ಈ ರಾವಣ ವಾಹನ ಮಹಾಶಿವಭಕ್ತ. ಈ ಶಿವಭಕ್ತದಿಂದ ಅವನ ಕೈಲಾಸವನ್ನು ಎತ್ತಕ್ಕೆ ಹೋಗ್ತಾಗ ಪರಮೇಶ್ವರನ ಅವನ ಭಕ್ತಿಯನ್ನು ಪರೀಕ್ಷೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವನ ಭಕ್ತಿಯನ್ನು ಪರೀಕ್ಷೆ ಮಾಡ್ತಾನೆ. ಅದರ ಅಂಗವಾಗಿ ಈ ದಿವಸ ವಿಶೇಷವಾಗಿ ಈ ರಾವಣ ವಾಹನನ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ವಿಜೃಂಭಣೆಯಿಂದ ಸುಮಾರು ಸಾವಿರಾರು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ನನಗೆ ಜ್ಞಾಪಕ ಇದ್ದಂಗೆ ಇದನ್ನು ಆಲೂರು ಚೆಂಗೇಗೌಡರು ನಡೆಸ್ಕೊಂಡು ಬರ್ತಾ ಇದ್ರು. ಎಲ್ಲ ಗ್ರಾಮಸ್ಥರು ಸುತ್ತಮುತ್ತ ಮುಳಬಾಗಿಲಿನ ಎಲ್ಲ ಪಂಚಾಯತಿ ಗ್ರಾಮಸ್ಥರೆಲ್ಲ ಸೇರಿಸಿ ಒಕ್ಕೂಟ ಮಾಡ್ತಾ ಇದ್ರು. ಆಮೇಲೆ ಕಾಲಾಂತರದಿಂದ ಅದಕ್ಕೆ ದಾನಿಗಳು ಸಿಕ್ಕಿದಾಗ ಒಬ್ಬೊಬ್ಬರೇ ಮಾಡ್ಕೊಂಡ್ಬಂದಿದ್ದಾರೆ. ಇವಾಗ ಆಲೂರು ಶಿವಣ್ಣವರನ್ನು ಮಾಡ್ತಾ ಇದ್ದಾರೆ. 2 ವರ್ಷದಿಂದ ಮೊದಲು ಅವರು ಬಂದು ನಮ್ಮನ್ನು ಭೇಟಿ ಹಾಕಿದ್ರು. ಸ್ವಾಮಿ, ರಾವಣಾಸುರನ ನಾವು ಚಿಕ್ಕವರಾಗಿದ್ದಾಗ ನೋಡ್ತಾ ಇದ್ದಾರೆ, ಇದು ಇಲ್ಲ, ಇದನ್ನು ನೀವು ಸಹಕಾರ ಕೊಟ್ಟರೆ ಅದೇ ಥರ ನಾವು ಹಿಂದಕ್ಕೆ ಹೋಗಿ ಯಾವ ಥರ ವೈಭವವಾಗಿ ನಡೀತಾ ಇತ್ತೋ ಆ ಥರ ಮಾಡೋಣ. ಅದಕ್ಕೇನು ಸಹಕಾರ ಬೇಕು, ಅದಕ್ಕೇನು ವ್ಯವಸ್ಥೆ ಮಾಡಬೇಕು ನೀವು ನಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ರು. ಅವರು ಮುಂದೆ ಬಂದು ಟೊಂಕ ಕಟ್ಟಿ ಇದನ್ನು 2 ವರ್ಷದಿಂದ ವಿಜೃಂಭಣೆಯಿಂದ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಮುಂಚೆ ನಮ್ಮ ಕನ್ನಡ ಇವರು ಪ್ರಭಾಕರ್ ಅವರು ಮೂಕ ಪದ್ಮನಾಭರವರು ಬಹಳ ಇಲ್ಲಿ ಪ್ರಸಾದ ವಿನಿಯೋಗವನ್ನು ಹಾಗೂ ನಮ್ಮ ಕಲಾವಿದರಾದ ರುದ್ರೇಶ್ ಅವರ ಸಹಪಾಠಿಗಳನ್ನು ಕರೆಸಿ ಬಹಳ ವಿಜೃಂಭಣೆಯಾಗಿ ದೇವ್ರನ್ನ ಎತ್ತಬೇಡಪ್ಪ, ಯಾಕೆ ದೇವ್ರನ್ನ ಎತ್ತಾ ಇದ್ದೀರಾ?